ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓದ್ ವಿಡಿಯೋದಲ್ಲಿ ಹೇಗೆ ನಿಂತಿರೋ ತರ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಟ್ಟಿದ್ದೆ. ಈಗ ಅದೇ ಲಕ್ಷ್ಮಿಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಗೆ ಅಲಂಕಾರ ಮಾಡೋದು ಮತ್ತೆ ಮುಖವಾಡ ಮತ್ತೆ ಕಾಯಿ ಹೇಗೆ ಜೋಡಿಸೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಒತ್ತಿ. ನಂದು ಹೊಸ ವಿಡಿಯೋ ಏನಾದ್ರು ಇದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೇಗೆ ಈಗ ಡೆಕೋರೇಷನ್ ಹೇಗೆ ಮಾಡೋದು ಮತ್ತೆ ವರಮಹಾಲಕ್ಷ್ಮಿ ಬಗ್ಗೆ ಅಲಂಕಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಇದು ಫಸ್ಟ್ ಸ್ಟ್ಯಾಂಡ್ ನ ಇಟ್ಕೋಬೇಕು. ಸ್ಟ್ಯಾಂಡ್ ಹೆಂಗ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ. ಈ ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸ್ಟ್ಯಾಂಡ್ ನ ಫಸ್ಟ್ ಇಟ್ಕೊಳ್ಳಿ. ಮೇಲ್ಗಡೆ ಒಂದು ಸೀರೆನ ಈ ತರ ಹಾಕೊಳ್ಳಿ. ಇದನ್ನ ನೋಡ್ಬೇಕು ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ, ಅದ್ರಲ್ಲಿ ನೋಡಿ. ನೆಕ್ಸ್ಟ್ ಒಂದು ಸೀರೆ ತಗೊಳ್ಳಿ, ಚೆನ್ನಾಗಿರೋದು, ಬಾರ್ಡರ್ ಇರೋದು, ಬಾರ್ಡರ್ ಅಗಲ ಇರೋದು ತಾಳಿ. ಅದನ್ನ ಸ್ಟ್ಯಾಂಡ್ ಮೇಲೆ ಮುಂದೆ ಬಾರ್ಡರ್ ತರ ಬರೋ ತರ ಅದನ್ನ ಹಾಕಿ ಫುಲ್ ಸೀರೆನ ಹಿಂದೆ ಬಿಟ್ಬಿಡಿ. ಮುಂದೆ ನಿಮ್ಗೆ ಎಷ್ಟು ಬೇಕು ಲಕ್ಷ್ಮಿನ ಎಷ್ಟು ಕೂರಿಸ್ತೀರಿ ಅಷ್ಟು ಹೈಟ್ಗೆ ಕ್ಲೀನಾಗಿ ಸೀರೆನ ಹಾಕೊಳ್ಳಿ. ಸೀರೆ ಏನಾದ್ರು ದೊಡ್ಡದಾಗಿದ್ರೆ ಆ ಕಡೆ ಡೆಕೋರೇಷನ್ ಮಾಡಬೇಕು ಅಂತಂದ್ರೆ ಕ್ಲೀನಾಗಿ ಮಡ್ಚ್ಕೊಳ್ಳಿ. ಅದನ್ನ ಸೆಂಟ್ರಿಗೆ ಮಾಡ್ಕೊಳ್ಳಿ. ಸೆಂಟ್ರಿಗೆ ಬರೋ ತರ ಅದನ್ನ ಮಡ್ಚ್ಕೊಳ್ಳಿ ಕ್ಲೀನಾಗಿ. ನೋಡಿ ಈಗ ಸೆಂಟ್ರಿಗೆ ಕ್ಲೀನಾಗಿ ಬರ್ತದೆ. ನೆಕ್ಸ್ಟ್ ಅದು ಅಳ್ಳಾಡಬಾರ್ದು ಅಂತಂದ್ರೆ ಪಿನ್ನಗಳನ್ನ ಹಾಕಬಿಡಿ. ಅವಾಗ ಅದು ಅಳ್ಳಾಡಲ್ಲ, ಕ್ಲೀನಾಗಿ ಕೂರುತ್ತೆ. ಈಗೆಲ್ಲ ಹಿಂದ್ಗಡೆ ಎಲ್ಲ ಮುಗೀತು. ಈಗ ಸೈಡಲ್ಲಿ ಹೇಗೆ ಡೆಕೋರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ತರ ವೇಲ್ಗಳು ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಇಲ್ಲ ಅಂದ್ರೆ ಬಳೆ ಸ್ಟೋರ್ಗಳಲ್ಲಿ ಸಿಗುತ್ತೆ. ಡೆಕೋರೇಟೆಡ್ ವೇಲ್ಗಳು ಅಂತಂದ್ರೆ ಕೊಡ್ತಾರೆ. ಈ ತರ ಸೈಡಲ್ಲಿ ಒಂದ್ 2-3 ಕಲರ್ ತಗೊಂಡ್ರೆ ನೀವು ಹಾಕೊಳ್ಬೋದು. ಬೇರೆ ಪರ್ಪಸ್ಗೂ ಇದು ಯೂಸ್ ಆಗುತ್ತೆ, ವೇಸ್ಟ್ ಆಗಲ್ಲ. ಕ್ಲೀನಾಗಿ ಈ ತರ ಸೈಡಲ್ಲಿ ಈ ತರ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ನಿಮ್ ಕ್ರಿಯೇಟಿವಿಟಿಲಿ ಬೇಕಾದ್ರೆ ಬೇರೆ ತರ ಡಿಸೈನ್ ನೀವು ಟ್ರೈ ಮಾಡ್ಬೋದು, ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಇದು ವೇಲ್ಗಳು ಏನು ವೇಸ್ಟ್ ಆಗಲ್ಲ, ನಿಮ್ಗೆ ಬೇರೆ ಫಂಕ್ಷನ್ಗಳಿಗೆ ಬೇಕಾದ್ರೂ ಯೂಸ್ ಆಗುತ್ತೆ. ನೋಡಿ ಈಗ ರೆಡಿ ಆಯ್ತು. ಸಿಂಪಲ್ ಆಗಿ ಬೇಗನೆ ನೀವು ಆರಾಮಾಗಿ ನೀವು ಒಬ್ಬರೇ ಇದ್ರೂ ಆರಾಮಾಗಿ ಮಾಡ್ಕೋಬಹುದು. ಇಷ್ಟು ರೆಡಿ ಆಗಿದೆ. ಬೇಕಾದ್ರೆ ಮಧ್ಯದಲ್ಲಿ ಹೂವು ಬೇಕಾದ್ರೂ ಹಾಕೋಬಹುದು. ನೀವು ಈ ತರ ಚೆನ್ನಾಗಿ ಕಾಣುತ್ತೆ. ಹೂವುಗಳಿದ್ರೆ ಹೂವದಲ್ಲೂ ಬೇಕಾದ್ರೆ ಡೆಕೋರೇಷನ್ ಮಾಡ್ಕೋಬಹುದು, ಗ್ರ್ಯಾಂಡ್ ಆಗಿ ಕಾಣುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ನಿಂತಿರೋ ಲಕ್ಷ್ಮಿಗೆ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸಿದ್ನಲ್ಲ, ಅದನ್ನ ಇಲ್ಲಿಟ್ಟು ಹೇಗೆ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ. ಇದು ಓದ್ ವಿಡಿಯೋದಲ್ಲಿ ನಾನು ನಿಂತಿರೋ ಲಕ್ಷ್ಮಿಗೆ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ಕೊಟ್ಟಿದ್ದೆ. ಆ ಲಕ್ಷ್ಮಿ ಇದು. ಇದನ್ನ ಮುಂದೆ ಇಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ. ಈ ಲಕ್ಷ್ಮಿಗೆ ಸೀರೆ ಉಡ್ಸೋದೇನಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಂದು ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ. ಇದಕ್ಕೆ ಹೇಗೆ ನಿಂತಿರೋ ತರ ಲಕ್ಷ್ಮಿಗೆ ಸೀರೆ ಹೇಗೆ ಉಡ್ಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡಿ ಈಗ ಬ್ಯಾಕ್ ಗ್ರೌಂಡ್ ಮುಂದೆ ಲಕ್ಷ್ಮಿನ ಇಟ್ಟಿದ್ದೀನಿ. ಬ್ಯಾಕ್ ಗ್ರೌಂಡ್ ನೋಡಿ ಈ ತರ ಇರುತ್ತೆ ಬ್ಯಾಕ್ ಗ್ರೌಂಡ್. ಅದ್ರ ಮುಂದೆ ಲಕ್ಷ್ಮಿನ ಇಟ್ರೆ ನೋಡಿ ಈ ತರ ಕಾಣುತ್ತೆ. ಫಸ್ಟ್ ಕಾಯಿ ಇಟ್ಕೊಂಡು ಆಮೇಲೆ ಮುಖವಾಡನ ಇಟ್ಕೊಳ್ಳಿ. ಮುಖವಾಡನ ಯಾವಾಗ್ಲೂ ಮುಖವಾಡ ಹಾಕಂದ್ಮೇಲೆ ಅದನ್ನ ಸೀರೆನ ಆ ಮುಖವಾಡದ ಮೇಲೆ ಹಾಕಿ. ಆ ನೆರಿಗೆ ಇರುತ್ತಲ್ಲ, ಆ ಸೆರಿಗೆ ಏನಿರುತ್ತೆ ಅದನ್ನ ಮುಖವಾಡದ ಮೇಲೆ ಬರೋ ತರ ಹಾಕಿ. ಫುಲ್ ಮುಖವಾಡನೆ ಮೇಲ್ ಕಾಣಬಾರ್ದು. ಆವಾಗ ಅದು ನೆರಿಗೆ ಮೇಲ್ ಬಂದ್ರೆ ಅದು ನ್ಯಾಚುರಲ್ ಆಗಿ ಕಾಣುತ್ತೆ. ಸಿಂಪಲ್ ಆಗಿ ಗಂಟಾಕಿ ನೋಡಿ. ಈಗ ಮುಖವಾಡ ಕೂರ್ಸಾಯ್ತು. ನೆಕ್ಸ್ಟ್ ಸರಗಳನ್ನ ಹಾಕಬೇಕು. ನೀವು ಜಾಸ್ತಿನೂ ಸರಗಳನ್ನ ಹಾಕ್ಬೇಡಿ,
ಯಾಕೆಂತಂದ್ರೆ ನೀವು ಸೀರೆ ಉಡ್ಸಿರೋದು ಕ್ಲೀನಾಗಿ ಕಾಣಲ್ಲ. ನೆರಿಗೆಗಳೆಲ್ಲ ಕ್ಲೀನಾಗಿ ಕಾಣಬೇಕು ಅಂತಂದ್ರೆ ಸಿಂಪಲ್ ಆಗಿ ಸರಗಳನ್ನ ಹಾಕೊಳ್ಳಿ, ಆಗ ನೀವು ಸೀರೆ ಉಡ್ಸಿರೋದು ಚೆನ್ನಾಗಿ ಕಾಣುತ್ತೆ. ಆ ಸರ ನಿಲ್ಲಿಲ್ಲ ಅಂತಂದ್ರೆ ಮಧ್ಯ ಈ ತರ ಗುಂಪಿನಗಳನ್ನ ಹಾಕೊಂಡ್ರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಸರಗಳನ್ನ ಹಾಕಬಹುದು. ಕ್ಲೀನಾಗಿ ಗುಂಪಿನಗಳನ್ನ ಹಾಕೊಳ್ಳಿ, ಇಲ್ಲಾಂತಂದ್ರೆ ದಾರಗಳನ್ನು ಕಟ್ಕೊಂಡು ನಾನು ಗುಂಪಿನ ಯೂಸ್ ಮಾಡಿದ್ದೀನಿ, ಅದು ಬೀಳಲ್ಲ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಸರಗಳನ್ನ ಕೂರಿಸ್ಕೋಬಹುದು. ಅದ್ರ ಮೇಲ್ಗಡೆ ಇನ್ನೊಂದು ಚಿಕ್ಕ ಸರನ ಹಾಕೋತಾ ಇದ್ದೀನಿ. ನೋಡಿ ಸಿಂಪಲ್ ಆಗಿ ರೆಡಿ ಆಯಿತು. ಸಿಂಪಲ್ ಆಗಿ ಹೀಗೆ ಹೂವು ಹಾಕೊಂಡು ಡೆಕೋರೇಷನ್ ಮಾಡ್ಕೋಬೋದು. ನೋಡಿ ಇದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ ಅಂತ ರೆಡಿ ಮಾಡಿರೋದು. ಮಾಮೂಲಿ ಇದು ಈಸಿ. ಇದು ಒಂದು ಥರ್ಮೋಕೋಲ್ ತಗೊಂಡು ಅದಕ್ಕೆ ಈ ಥರ ಚಿತ್ರ ಬಿಡಿಸ್ಕೊಳ್ಳಿ. ಈ ಥರ ಚಿತ್ರ ಬಿಡಿಸ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಕಲರ್ ಶೀಟ್ ಇರುತ್ತಲ್ಲ, ಕಲರ್ ಶೀಟ್ನ ಮೇಲೆ ಗಮ್ಮ ಕಂಡಿಸ್ಕೊಂಡು ಕ್ಲೀನಾಗಿ ಶೇಪ್ ತೆಗೆದುಬಿಡಿ. ಮೇಲ್ಗಡೆ ಈ ಲೇಸ್ನ ನೀಟಾಗಿ ಅಂಟಿಸ್ಕೊಂಡ್ರೆ ಸಾಕು. ಇದು ಬ್ಯಾಕ್ಗ್ರೌಂಡ್ಗೆ ನೋಡಿ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸಿಂಪಲ್ ಇದು. ಮಾಮೂಲಿ ಥರ್ಮೋಕೋಲಲ್ಲಿ ನೀರೇ ತಂದು ಮಾಡ್ಕೋಬೋದು. ಯಾವಾಗಲೂ ಯೂಸ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಈಗ ಇಡೋದಷ್ಟೇ. ನೋಡಿ ಸುಮ್ಮನೆ ಫಿಕ್ಸ್ ಮಾಡೋದಷ್ಟೇ. ಏನಾದರೂ ಬೇಕು ಅಂತಂದರೆ ನೀವು ಬಿಗ್ಗೆ ಕುತ್ಕೋಬೇಕು ಅಂತಂದರೆ ದಾರಾಗಿರ ಕಟ್ಕೊಳ್ಳಿ. ಇಲ್ಲಾಂದ್ರೆ ಏನು ಬೇಡ, ಸುಮ್ಮನೆ ನಿಲ್ಸಿದ್ರು ನಿಂತ್ಕೊಳ್ಳುತ್ತೆ, ಏನಾಗಲ್ಲ. ಅದು ಹಿಂದ್ಗಡೆ ಏನಾದರೂ ಸಪೋರ್ಟ್ ಕೊಟ್ಟರೆ ಸಾಕು. ಕ್ಲೀನಾಗಿ ಸೆಂಟರ್ ಮಾಡ್ಕೊಳ್ಳಿ.
ನೋಡಿ ಬ್ಯಾಕ್ಗ್ರೌಂಡು ನಿಮಗೆ ಆ ಲಕ್ಷ್ಮಿ ಮಾತ್ರ ಸಪ್ರೇಟ್ ಇರೋ ಥರ ಕಾಣುತ್ತೆ, ಲಕ್ಷ್ಮಿ ಹಿಂದೆ ಬ್ಯಾಕ್ಗ್ರೌಂಡ್ ಬರೋ ಥರ ಕಾಣುತ್ತೆ. ಆ ಬ್ಯಾಕ್ಗ್ರೌಂಡು ನೀಟಾಗಿ ಕಾಣುತ್ತೆ ನಿಮಗೆ. ಆಗ ಲಕ್ಷ್ಮಿ ಸಪ್ರೇಟ್ ಅಂತ ಅನಿಸ್ತದೆ, ಅವಾಗ ಕ್ಲೀನಾಗಿ ಕಾಣುತ್ತೆ. ಬೇಕಾದರೆ ಇಲ್ಲೂ ಬೇಕಾದರೆ ನೀವು ಗುಂಪಿನಲ್ಲಿ ಹೂವುಗಳನ್ನ ಬೇಕಾದ್ರೆ ಹಾಕೋಬಹುದು ನೀವು, ಅವಾಗ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ ಇದು ಸಿಂಪಲ್ ಆಗಿ ಈಸಿಯಾಗಿ ನೀವೇ ರೆಡಿ ಮಾಡ್ಕೋಬಹುದು. ಒಬ್ಬರೇ ಇದ್ರೂ ಆರಾಮಾಗಿ ರೆಡಿ ಮಾಡ್ಕೋಬಹುದು ನೀವು. ನೋಡಿ ನಿಂತಿರೋ ತರ ಲಕ್ಷ್ಮಿಗೆ ಸೀರೆ ಉಡ್ಸೋದು. ಡೆಕೋರೇಟೆಡ್ ಐಟಮ್ಗಳು ಏನೇ ಇದ್ರು ನೀವು ಹಿಂದ್ಗಡೆ ಮುಂದ್ಗಡೆ ಡೆಕೋರೇಟ್ ಮಾಡ್ಕೋಬಹುದು. ಹಣ್ಣು ಗಿಣ್ಣುಗಳೆಲ್ಲ ಇಟ್ಟು ಡೆಕೋರೇಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.